ಮೈಲಾರಿ ಬೀಜ ಅಂತಾರೆ ಇವ್ಕೆ. ಮೈಲಾರಿ ಮೈಲಾರಿ ಬೀಜ ರೀ ಇವು. ಇವನ್ನ ನಾವು ಬೀಜನ ಏನು ಮಾಡಿದ್ವಿ ರೀ ಇವನ್ನ ಬೀಜ 100 ಗ್ರಾಮಿಗೆ 6,000 ರೂಪಾಯಿ ರೀ ಬೀಜ. ನಮ್ಮ ಲೆಕ್ಕ ನೋಡ್ರಿ ಇದು ಒಂದು 2.5-3 ಲಕ್ಷ ಬರ್ಬೇಕ್ರಿ ಒಂದು ಎಕರೆ ಆಯ್ತು. ಇವನ್ನ ಹಾವೇರಿಲಿಂದ ತರಿಸಿದ್ರಿ ನಾವು ಬೀಜನ ಹಾವೇರಿಲಿಂದ ನಾವ ತರಿಸಿದ್ರಿ ಬೀಜನ. ನರ್ಸರಿ ಕೊಟ್ಟಿದ್ರಿ. ಎಲ್ಲಿ ಕೊಟ್ಟಿದ್ರಿ? ಇಲ್ಲಿ ಹಲಿಗೆರೆ ಐತ್ರಿ, ಹಲಿಗೆರೆ ಕೊಟ್ಟಿದ್ರಿ. ಹಲಿಗೆರೆ ನರ್ಸರಿ ಬೀಜ ಅಲ್ಲಿ ಬೀಜ ಕೊಟ್ಟು ಅವ್ರು 1.5 ತಿಂಗಳು ನಮ್ಗೆ ಬೆಳೆಸ್ಕೊಡ್ತಾರೆ ಅವ್ರು. 45 ದಿವಸ ಮಟ್ಟ ಅವ್ರಿಗೆ ಏನು ಕೊಟ್ರಿ? ಅವ್ರಿಗೆ ಒಂದು ಐಗೆ 40 ಪೈಸೆ ಕೊಡ್ತಾರೆ ಅವ್ರು. 40 ಪೈಸೆ ಒಂದು ಐಗೆ ನಮಗೆ ಕೊಡ್ತಾರೆ. 2 ಫುಟ್ ಅಡಲ್ಲ ರೀ, 2 ಫುಟ್ ಅಡಲ್ಲ ಒಂದು ಸಾಲು ಬಿಟ್ಟು ಬಿಡ್ತೀರಿ. ಸಾಲು ಬಿಟ್ಟು ಒಂದೊಂದು ಐಗೆ ಹಚ್ಚಿಂದ ಹೋಗಿವ್ರಿ. ಹಚ್ಚಿಂದ 2 ತಿಂಗಳಿಗೆ ನಮ್ಗೆ ಕಾಯಿ ಬಿಡಕ್ಕೆ ಚಲೋ ಆಗುತ್ತೆ. ಕೆಂಪಾಗುತ್ತೆ ಅಂತ ಮೇಲೆ ಹರಿದ್ರಪ್ಪ ಅಂದ್ರೆ ಒಂದು ಮನೆ 20,000 ರೂಪಾಯಿ ಕಾಯಿ ಅದ್ರಿ. ಬಟ್ ನೆಕ್ಸ್ಟ್ ಹರಿದ್ರಪ್ಪ ಅಂದ್ರೆ ಇಲ್ಲಿಂದ ಎಣ್ಣೆ ಕಡೆ ಜಾಸ್ತಿ ಹಾಕ್ಯಂತ ಹೋಗ್ತೀರಿ. ಎಣ್ಣೆ ಕಡೆ ಜಾಸ್ತಿ ಹಾಕ್ಯಂತ ಹೋಗಿ ನಮ್ಮ ಇದಕ್ಕೆ ನಾವು ಒಂದು ಕೆಜಿ ಒಳ್ಳೆಣ್ಣೆ ತೊಗೊಂಡ್ರಿ. ಒಳ್ಳೆಣ್ಣೆ ತೊಗೊಂಡು ಅದ್ರಾಗ 6 ಯಾಕಂದ್ರೆ ನಮ್ಮ ಕೋಳಿ ಅದಾವಲ್ರಿ, ಒಂದು ಕೆಜಿ ಎಣ್ಣೆಗೆ 6 ತತ್ತಿ ಹಾಕಿಬಿಡ್ತೀವಿ. ಜವಾರಿ ನಮ್ಮ ಒಳ್ಳೆಣ್ಣಿಗೆ ಜವಾರಿ ತತ್ತಿ. ಯಾಕಂದ್ರೆ ನಮ್ಮ ಕೋಳಿ ಅದಾವ್ರಿ, ನಮ್ಮ ಕೋಳಿ ಇರೋದ್ರಂದ್ರೆ ಜವಾರಿ ತತ್ತಿನ ಅದನ್ನ ಒಳ್ಳೆಣ್ಣೆ ಕಲಿಸಿ ಅದನ್ನ ಕಲಿಸ್ಬಿಡ್ತಾರೆ. ಬೆಸಿ ಕಲಿಸೋದ್ರಪ್ಪ ಅಂದ್ರೆ ಎಲ್ಲ ಕಲ್ಕೊಂಬಿಡಿದಾರಪ್ಪ ಅಂದ್ರೆ ಅದೆಲ್ಲ ಮಂದ ಬಂದ್ಬಿಡ್ತೈತಿ. ಮಂದ ಬಂದು ಹೋದ್ನಿ ಅದನ್ನ ತಗೊಂಡು ನಾವು 8 ದಿವಸಕ್ಕೆ ಹೊಡೆದ್ಬಿಟ್ರಪ್ಪ ಅಂದ್ರೆ ಮುಟ್ಟಿಗೆ ಏನಿರತ್ತೆ ನೋಡ್ರಿ, ಅದಕ್ಕೆ ನಾವು ಕೆಮಿಕಲ್ 2,000 ರೂಪಾಯಿ ಕೊಟ್ಟು ತಂದ್ರಪ್ಪ ಕಮ್ಮಿ ಆಗಲಿಲ್ರಿ. ಒಳ್ಳೆಣ್ಣೆ ತತ್ತಿ ಹೊಡೆದಿಂದ ಇದೇನು ಮೇಲೆ ಮುಟ್ಟಿಗೆ ಐತಿ ನೋಡ್ರಿ, ಇದೀಗ ಈ ಮುಟ್ಟಿಗೆ ಕ್ಲಿಯರ್ ಬಂದ್ಬಿಡ್ತೀರಿ. ಹಂಗಾಗಿ ನಮ್ಗೆ ಇದು ಪಕ್ಕ ರಿಪೋರ್ಟ್ ಆತ್ರಿ. ಹಂಗಾಗಿ ಇದನ್ನ 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಒಳ್ಳೆಣ್ಣೆ ತತ್ತಿ ಅಷ್ಟ ಹೊಡೆದ್ಬಿಡ್ತೀವಿ ನಾವು. ಯಾ ಅಂಗಡಿ ಹೋಗಲ್ಲ, ಯಾ ಇದಕ್ಕೆ ಹೊಡೆದನ್ರಿ 2 ಹೊಡೆದ್ರಪ್ಪ ಅಂದ್ರೆ ಒಮ್ಮೆ ಅಂಗಡಿಗೆ ಹೋದ್ರಪ್ಪ ಅಂದ್ರೆ 2-2.5 ಸಾವಿರ ಮಾಡಿಬಿಡ್ತಾರೆ. 2,500 ರೂಪಾಯಿ ಬಿಲ್ ಮಾಡೇ ಬಿಡ್ತಾರೆ. ಇದಕ್ಕೆ ಮಾಡಿಬಿಡ್ತಾರೆ. ಇದೇನು 2,000 ರೂಪಾಯಿ 2,500 ರೂಪಾಯಿ ಕೊಟ್ರಪ್ಪ ಅಂದ್ರೆ ಬರೀ ನಮ್ ದುಡಿದು ಅದಕ್ಕಾಗತ್ತಂತ ನಾವೇನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಜವಾರಿ ನಮ್ಮ ಕೋಳಿ ತತ್ತಿನ ತಗೊಂಡು 6 ತತ್ತಿ ಹಾಕಿ 1 ಕೆಜಿ ಎಣ್ಣೆ ಹಾಕಿ ಎಣ್ಣೆ ಅಂದ್ರಲ್ಲ ಒಳ್ಳೆಣ್ಣೆ ಯೂಟ್ಯೂಬ್ ನೋಡ್ಕೊಂಡು ಅದನ್ನ ಉಪಯೋಗ ಮಾಡಿದ್ವಿ. ಅದು ಉಪಯೋಗ ಮಾಡಿದ್ರೆ ನಮಗೆ ಅಡ್ಡಿ ಇಲ್ಲ ಅನಿಸ್ತೀರಿ, ಭಾರಿ ಚಲೋ ಅನಿಸ್ತೀರಿ ನಮಗೆ. ಇದು ಖರ್ಚು ಭಾಳ ಕಮ್ಮಿ ಆದಲ್ರಿ. 1 ಕೆಜಿ ಎಣ್ಣೆಗೆ 150 ರೂಪಾಯಿ, 6 ತತ್ತಿಗೆ 60 ರೂಪಾಯಿ, 60 ರೂಪಾಯಿ 150, 200 ರೂಪಾಯಿ 1 ಎಕರೆ ಅವೆಲ್ಲ ನಮಗೆ ಎಣ್ಣೆ ಆಗಿಬಿಡ್ತೀರಿ. ಸಾವಯವ ಗೊಬ್ಬರ ಮಾಡಿದ್ರಿ. ಒಮ್ಮೆಟ್ಟು ಮೊನ್ನೆ ನಮ್ಮ ದನ ಇದ್ರಿ, ಅದನ್ನ ಮುಟ್ಟಿಗೆ ಐತೆ ಮುಟ್ಟಿಗೆ ಇರೋದಕ್ಕೆ ಹುಚ್ಚಿನ ಮಾಡಿದ್ವಿ ಅಂದ್ರಪ್ಪ. ನಮ್ಮ ದನ ಇರೋದಕ್ಕೆ ಗುಂಡಿ ಅದಾವ್ರಿ, ಹುಚ್ಚಿ ಗುಂಡಿ ಮಾಡಿದ್ವಿ. ಆ ಹುಚ್ಚಿನ ಜಡೆ ಸೋಸಿ ಏನ್ ಮಾಡಿದ್ವಪ್ಪ ಬರೀ ಹುಚ್ಚಿ ಹೊಡೆದ್ಬಿಟ್ಟಿನ್ರಿ. ಡೈರೆಕ್ಟ್ ಆಗಿ ಬರೀ ಹುಚ್ಚಿನ ಹೊಡೆದ್ಬಿಟ್ಟಿನ್ರಿ. ಹುಚ್ಚಿನ ಯಾಕಂದ್ರೆ 2 ದಿವಸಕ್ಕೊಮ್ಮೆ ಒಂದು 2 ಹಾಕಿ ಸಿಕ್ಬಿಡ್ತೀರಿ. 2 ದಿವಸಕ್ಕೆ 2 ಹಾಕಿ ಹುಚ್ಚಿ ಸಿಕ್ಬಿಡ್ತೀರಿ. 2 ದಿವಸಕ್ಕೊಮ್ಮೆ ಒಂದು ಬ್ಯಾರಲ್ ಹಾಕಿ ಒಂದು 4-5 ದಿವಸ ಸ್ಟಾಕ್ ಮಾಡಿಬಿಟ್ರಪ್ಪ ಒಂದು 8 ಹಾಕಿ ಆಗ್ಬಿಡ್ತಾರೆ ಹುಚ್ಚಿ. ಅದಕ್ಕೆ ನೀರು ಮಿಕ್ಸ್ ಮಾಡಲ್ಲ, ನೀರು ಮಿಕ್ಸ್ ಮಾಡಲ್ಲ, ಬರೀ ಹುಚ್ಚಿನ ಹೊಡೆದ್ಬಿಡ್ತೀರಿ. ಬರೀ ಹುಚ್ಚಿನ ರೀ. ದನ ಇದು ರಾಣಿಬೆನ್ನೂರು ಭಾರಿ ಚಲೋ ಮಾಡ್ತೀರಿ. ಈ ರಾಣಿಬೆನ್ನೂರು ಏನ್ ಮಾಡ್ತಮ್ಮ ಅತ್ತಾಗ ಬೆಳಗಾವ್ ಆ ಕಡೆ ಏನಾರ ಕಳಿಸ್ತಾರೆ. ಮೈಲಾರ ನಿಂಗಪ್ಪನ ಕ್ಷೇತ್ರದ ಮೈಲಾರಿ ಕಾಯಿ ಅಂತ ಹೆಸರಿಟ್ರೆ ಇಲ್ರಿ. ಮೈಲಾರಿ ಅಂದ್ರಪ್ಪ ಅಂದ್ರೆ ಬೀಜ ತಳಿನ ಮೈಲಾರಿ ಅಂತೀರಿ. ಇದು ಬೀಜ ತಳಿನ ಮೈಲಾರಿ ಅಂತ. ಆದ್ರೆ ಇದು ರಾಣಿಬೆನ್ನೂರು ಮಾತ್ರ ಭಾರಿ ಮಾಡ್ತೀರಿ. ರಾಣಿಬೆನ್ನೂರು ಹಾವೇರಿ ಹಾವೇರಿ ರಾಣಿಬೆನ್ನೂರು ಚಲೋ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಮುಂಡ್ರಿಗಿ ಗದಗಿನಾಗ ಒಂದು ಇದೇನಂತ ಬೆಳೆಕಾಯಿ ಮಾಡ್ತೀರಿ. ಈ ಕಡೆ ಕರೆಕಾಯಿ ಇಲ್ಲಿ ಮಾತಾಡ್ಸೋದೇ ಇಲ್ರಿ. ಇದು ಕರೆಕಾಯಿ ಏನು ಕಾರ್ ಭಯಂಕರ ಕಾರ್ ರೀ. ಇದು ಭಾರಿ ಕಾರ್ ಇದೆ. ಕಾರ್ ಏನಪ್ಪ ಅಂದ್ರೆ ಗೆಡ್ಗೆ ಮೆಣಸಿನ್ಕಿನ ಭಯಂಕರ ಕಾರ್ ರೀ. ಭಾರಿ ಕಾರ್ ಅಂದ್ರಪ್ಪ ಭಾರಿ ಕಾರ್ ರೀ. ಅದು ಭಾರಿ ಕಾರ್ ರೀ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬರಗಾಲ. ಈ ಬರಗಾಲದಲ್ಲಿ ನಾವು ಒಂದು ಒಳ್ಳೆ ಬೆಳೆ ತೆಗಿಬೇಕು ಅಂತ ಅದಕ್ಕೆ ಸಲ್ಪೆ ಭೂಮಿಯಲ್ಲಿ ಇವತ್ತು ಮೆಣಸಿನ್ಕಾಯಿ ಬೆಳೆದಾರ. ಆ ಮೆಣಸಿನ್ಕಾಯಿನ ಯಾವ ಸಮಯದ ಹಾಕಿದ್ರು, ಆಮೇಲೆ ಈ ಒಂದೊಂದು ಭಾಗದಲ್ಲಿ ಸ್ವೀಟ್ ನೀರು ಸಿಗುತ್ತೆ, ಒಂದೊಂದು ಭಾಗದಲ್ಲಿ ಫ್ಲೋರೈಡ್ ಅಂಶ ಇರೋ ಜಾಸ್ತಿ ನೀರು ಇರುವಂಥ ನೀರು, ಅಂಥ ನೀರಿನಲ್ಲೇ ಇವತ್ತು ಅವರು ಮೆಣಸಿನ್ಕಾಯಿ ಬೆಳೆದಾರ. ಆ ಮೆಣಸಿನ್ಕಾಯಿ ಯಾವ ಥರ ಅವ್ರಿಗೆ ಸಹಾಯ ಆಯಿತು ಮತ್ತು ಅಲ್ಲಿ ಬೀಜ ಅಂತಂದ್ರೆ ಸಸ್ಯ ಹೆಂಗೆ ನಾಟಿ ಮಾಡ್ತಾರೆ ಅವ್ರ ಜೊತೆ ಈ ಖರ್ಚು ನೋಡ್ರಿ. ಇದು ಮೆಣಸಿನ್ಕಾಯಿ ಈಗ ಫಸ್ಟ್ ಹರಿದಿಲ್ರಿ. ಈಗ 20,000 ರೂಪಾಯಿ ಕಾಯಿ ಹರಿದಿವ್ರಿ. ಈಗ ಖರ್ಚು ಎಷ್ಟು ಮಾಡಿವ್ರಿ. ಈಗ ಒಮ್ಮೆ ಯಾಕಂದ್ರೆ ಕಾಯಿ ದನ ಬಂತ್ರಿ. ಈಗ 2ನೇ ಬಿಡಿಕೆ 3ನೇ ಬಿಡಿಕೆ ಒಟ್ಟ ಇದು ಹಚ್ಚಿಂದೆ ಇದು ಒಂದು 6 ತಿಂಗಳು ಇರುತ್ತೆ ರೀ. ಇದು 6 ತಿಂಗಳು ಇರುತ್ತೆ. 6 ತಿಂಗಳು ಮಟ್ಟ ಹರಿಬೇಕ್ರಿ. ಯಾಕಂದ್ರೆ ಹಚ್ಚಿ 2 ತಿಂಗಳಿಗೆ ಕಾಯಿ ಬಿಟ್ಬಿಡ್ತೀರಿ. 2 ತಿಂಗಳಿಂದ ಹಿಡಿದು 4 ತಿಂಗಳು ಕಂಟಿನ್ಯೂ ಹರಿಯೋದ್ರಿ. ಇದು 15 ದಿವಸಕ್ಕೊಮ್ಮೆ ಹರಿತೀರಿ. ಈಗ ಬೀಜ ಮತ್ತು ನಾಟಿ ಮಾಡಿದ್ದು ಗೊಬ್ಬರ ಅಂದ್ರೆ ನೀವು ಹಾಕಿದ್ದೆಲ್ಲ ಖರ್ಚು ಎಷ್ಟು ಮಾಡಿದ್ರಿ? ಎಲ್ಲ ಖರ್ಚು ಅಂದ್ರಪ್ಪ 20,000 ಖರ್ಚು ಮಾಡಿದ್ರಿ. ಈಗ
ಒಂದೇ ಕಟಾವಿಗೆ ಮುಗಿದೋತು. ಒಂದೇ ಕಟಾವಿಗೆ ಮುಗಿದೋತ್ರಿ. 20,000 ರೂಪಾಯಿ ಖರ್ಚು ಮಾಡಿವ್ರಿ. ಯಾಕಂದ್ರೆ ಈಗ 15,000 ರೂಪಾಯಿ ಗೊಬ್ಬರ ಈ ತಂದದ್ದು 15,000 ಆತ್ರಿ. ಮೊನ್ನೆ ಏನು ಕೆಮಿಕಲ್ ಅಂದಿಲ್ರಿ, 2 ಸಲ 2,500 5,000 ಆಗಿಬಿಡ್ತೀರಿ. 20,000 ಆಗಿಬಿಡ್ತೀರಿ. 20,000 ರೂಪಾಯಿ ಖರ್ಚು ಆತು. ಈಗ ಒಂದು ಕಟಾವಿಗೆ 20,000 ಬಂತ್ರಿ. ಈಗ ಇಲ್ಲಿಂದ ಎತ್ತಾಗ ಏನಪ್ಪ ಅಂದ್ರೆ ನಮಗೆ ಒಟ್ಟು ಲಾಭ ರೀ. ಬಟ್ ಎಷ್ಟು ಕಟಾವು ಆಗ್ಬೋದಿನ ಇದು ನಮ್ಮ ಲೆಕ್ಕಕ್ಕೆ ರೀ. ಈಗ ಒಂದೇ ಕಟಾವು ಅಂದ್ರಪ್ಪ ಅಂದ್ರೆ ಒಂದೇ ಕಟಾವು ಐತ್ರಿ. ಈಗ ಇಲ್ಲಿಂದ ಎತ್ತಾಗ 15 ದಿವ್ಸಕ್ಕೊಮ್ಮೆ ಮರಿತೀವಲ್ರಿ. ಇನ್ನೂ 3 ತಿಂಗಳು ಐತಿ ನೋಡ್ರಿ. 3 ತಿಂಗಳು 15 ದಿವ್ಸಕ್ಕೊಮ್ಮೆ ಮರಿದ್ರಪ್ಪ ಇನ್ನೂ 3 ತಿಂಗಳು ರೀ. ಎಷ್ಟು ಕಟಾವು ಆಗ್ಬೋದು? 6 ಕಟಾವು ಆಗ್ತಾವ ರೀ. ನಮಸ್ಕಾರ ರೀ, ನಿಮ್ಮ ಹೆಸರು ಮತ್ತು ನಿಮ್ಮ ಭವ್ಯ ಅಂತ ರೀ. ಇನ್ನು ನಾವು ಮೆಣಸಿನ ಗಿಡ ಈ ವರ್ಷ ಮಾಡೀವ್ರಿ. ಈ ವರ್ಷ ಮಾಡೀವ್ರಿ. ವರ್ಷ ಮಾಡ್ತದ್ರಿ. ಇದನ್ನೇ ವರ್ಷ ಮಾಡ್ತಿದ್ರಿ. ವರ್ಷ ನಾವು ಸ್ವಲ್ಪ ಮನೆ ಪೂರ್ತಿ ಹಾಕ್ಯಾಂಬಿಡ್ತಿದ್ವಿ ರೀ. ಈ ವರ್ಷ ಏನಪ್ಪ ಅಂದ್ರೆ ಇವು ಚಿಲ್ಲಿಕಾಯಿ ಅಂತಂದ್ರೆ ಯಾವ ಮೈಲೇರಿ ಬೀಜ ಅಂತಂದು ಮೈಲೇರಿ ಬೀಜ ಅಂತಾರೆ. ಮೈಲಾರಿ ಬೀಜ ರೀ ಇವು. ಇವನ್ನ ನಾವು ಬೀಜನ ಏನು ಮಾಡಿದ್ವಿ ರೀ. ಇವನ್ನ ಬೀಜ 100 ಗ್ರಾಮಿಗೆ 6,000 ರೂಪಾಯಿ ರೀ. ಬೀಜ 100 ಗ್ರಾಮಿಗೆ 6,000 ಗ್ರಾಮಿಗೆ 6,000 ರೂಪಾಯಿ ರೀ. ಆದ್ರೆ 100 ಗ್ರಾಮ್ ನಾವು ನರ್ಸರಿಗೆ ಬೆಳ್ಸಕ್ಕೆ ಕೊಟ್ಟಿದ್ವಿ. ಅಗಿ ಬೆಳ್ಸಕ್ಕೆ ಕೊಟ್ಟು ಅಲ್ಲಿ 1.5 ತಿಂಗಳು ಅಗಿ ಬೆಳೆಸಿದ್ವಿ. ಅಗಿ ಬೆಳೆಸಿದ ಮೇಲೆ ಒಂದು 100 ಗ್ರಾಮ್ ಬೀಜ 1 ಎಕರೆಗೆ ಆಗಿಬಿಡ್ತಾರೆ. ಒಂದೊಂದು ಅಗಿ ನಾವು ಅಲ್ಲಿ 100 ಗ್ರಾಮು ಇದಕ್ಕೆ ಅವ್ರು ನರ್ಸರಿ ಕೊಟ್ಟು ಅಲ್ಲಿಂದ ಸಸಿ ತಂದು ಇಲ್ಲೇ ನಾಟಿ ಮಾಡ್ರಿ ಬೆಳಿತೀರಿ. ಯಾಕಂದ್ರೆ ನಾವು ಯಾವಾಗಂದ್ರಪ್ಪ ಅಂದ್ರೆ ಉಳಿವು ನೀಡಬಲ್ಲ ನಮ್ಗೆ ನೀರು ಉಪ್ಪು ಇರ್ತೈತಲ್ರಿ. ನಮ್ಮ ಅಗಿಗೆ ಬೆಳೆಯೋದಿಲ್ಲ ರೀ. ಅವಾಗ ಬೆಳೆಯಲ್ಲ. ನರ್ಸರಿ ಆದ್ರಪ್ಪ ಅಂದ್ರೆ ಅವ್ರು ಏನು ಅದಕ್ಕೆ ಯಾಕಂದ್ರೆ ನೆರಳು ಪಳ್ಳ ಇರ್ತೈತಲ್ಲ ಅಲ್ಲಿ ಬೆಳೆಸ್ಬಿಡ್ತಾರೆ. ಅಲ್ಲಿ ಬೀಜ ಕೊಟ್ಟು ಬಿಡ್ತೀವಿ ರೀ. ಇನ್ನು ಹಾವೇರಿಲಿಂದ ತರಿಸಿದ್ರಿ ನಾವು ಬೀಜನ ಹಾವೇರಿಲಿಂದ ನಾವ ತರಿಸಿದ್ರಿ ಬೀಜನ. ನರ್ಸರಿ ಕೊಟ್ಟಿದ್ರಿ. ಎಲ್ಲಿ ಕೊಟ್ಟಿದ್ರಿ? ಇಲ್ಲಿ ಹಲಿಗೆರೆ ಐತ್ರಿ. ಹಲಿಗೆರೆ ಕೊಟ್ಟಿದ್ರಿ. ಹಲಿಗೆರೆ ನರ್ಸರಿ ಬೀಜ ಅಲ್ಲಿ ಬೀಜ ಕೊಟ್ಟು ಅವ್ರು 1.5 ತಿಂಗಳು ನಮ್ಗೆ ಬೆಳೆಸ್ಕೊಡ್ತಾರೆ. ಅವ್ರು 45 ದಿವಸ ಮಟ್ಟ ಅವ್ರಿಗೆ ಏನು ಕೊಟ್ರಿ? ಅವ್ರಿಗೆ ಒಂದು ಅಗಿಗೆ 40 ಪೈಸೆ ಕೊಡ್ತಾರೆ. ಅವರು 40 ಪೈಸೆ ಒಂದು ಅಗಿ ನಮಗೆ ಕೊಡ್ತಾರೆ. ಅವ್ರ ತಲೆ ನಾವು ಬೀಜನ ಕೊಡ್ಲಾರ್ದಂತ ಅವ್ರ ತಲೆ ಈತ ಅಂದ್ರಪ್ಪ 1 ರೂಪಾಯಿ 20 ಪೈಸೆ ಕೊಡ್ತಾರೆ ಅವರು. ನೀವು ಬೀಜ ಕೊಟ್ರ ನಾವು ಬೀಜ ಕೊಟ್ರಪ್ಪ 40 ಪೈಸೆ ಒಂದು ಅಗಿ ಬೆಳೆಸ್ಕೊಡ್ತಾರೆ ಅವರು. ಹಂಗಾಗಿ ನಾವು ಏನು ಮಾಡಿದ್ವಿ ಅಂದ್ರೆ ಇದನ್ನ 6ನೇ ತಿಂಗಳದಾಗ ಅಗಿ ಹಚ್ಚಿವ್ರಿ. 6ನೇ ತಿಂಗಳದಾಗ ಅಂದ್ರೆ ಜೂನ್ ಹಚ್ಚಿರಿ. ಜೂನ್ ಜುಲೈದಾಗ ಹಚ್ತೀವಿ. ಜುಲೈ ಹಚ್ತೀವಿ. ಇಲ್ಲಿವರೆಗೆ ಈ ಸಸಿಗೆ ಸಾಲ ನೀವು ಯಾವ ಥರ ಹೊಡೆದ್ರಿ? ಇನ್ನು ಸಾಲು ಹೆಂಗೆ ಬಿಡ್ತೀವಿ ರೀ ನಾವು, ಎತ್ತಿಲ್ಲ ಬೋದ್ ಬಿಡ್ತೀವಿ. ಅದು ಎಷ್ಟು ಹಿಂಚ್ ಅಂದ್ರಪ್ಪ ಅಂದ್ರೆ ಒಂದು 2 ಫುಟ್ ಅಡಲ್ಲ ರೀ. 2 ಫುಟ್ ಅಡಲ್ಲ ಒಂದು ಸಾಲು ಬಿಟ್ಬಿಡ್ತೀರಿ. ಸಾಲು ಬಿಟ್ಟು ಒಂದೊಂದು ಅಗಿ ಹಚ್ಚಿಂದ ಹೋಗಿವ್ರಿ. ಹಚ್ಚಿಂದ 2 ತಿಂಗಳಿಗೆ ನಮ್ಗೆ ಕಾಯಿ ಬಿಡೋಕೆ ಚಲೋ ಆಗುತ್ತೆ. 2 ತಿಂಗಳಿಗೆ ಕಾಯಿ ಬಿಡೋಕೆ 2 ತಿಂಗಳಿಗೆ ಚಲೋ ಆಗ್ಬಿಡ್ತೀರಿ. ಈಗೆಲ್ಲ ಒಮ್ಮೆಟ್ ಹರಿದ್ರಿ. ಒಮ್ಮೆಟ್ ಹರಿದ್ರಿ. ಅಂದ್ರಪ್ಪ ಅಂದ್ರೆ 1 ಎಕರೆ ಐತ್ರಿ. ಅದು 1 ಎಕರೆ ಐತಪ್ಪ ಅಂದ್ರೆ ಒಮ್ಮೆಟಾಗ ಅದು ಕಾಯಿ ಯಾಕಂದ್ರೆ ಕೆಂಪಾಗುತ್ತೆ ಅಂತ ನೀರ್ ಮೇಲೆ ಹರಿದ್ರಪ್ಪ ಅಂದ್ರೆ ಒಂದು ಮಣ್ಣು 20,000 ರೂಪಾಯಿ ಕಾಯಿ ಅದ್ರಿ. ಬಟ್ ನೆಕ್ಸ್ಟ್ ಹರಿದ್ರಪ್ಪ ಅಂದ್ರೆ ಇಲ್ಲಿಂದ ಎಣ್ಣೆ ಕಡೆ ಜಾಸ್ತಿ ಹಾಕ್ಯಂತ ಹೋಗ್ತೀರಿ. ಎಣ್ಣೆ ಕಡೆ ಜಾಸ್ತಿ ಹಾಕ್ಯಂತ ಹೋಗುತ್ತೆ. ಎಣ್ಣೆ ಕಡೆ ಅಂದ್ರಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ನಾವು ಇದಕ್ಕೆ ಎಣ್ಣೆನ 8 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಎಣ್ಣೆ ಹೊಡಿಬೇಕ್ರಿ. ಅದಕ್ಕೆ ಎಣ್ಣೆ ಹೊಡಿಲ್ಲ ಅಂದ್ರಪ್ಪ ಅಂದ್ರೆ ಮುಟ್ಟಿಗೆ, ಯಾಕಂದ್ರೆ ಮುಟ್ಟಿಗೆ ಭಾಳ ಮುಟ್ಟಿಗೆ ಬರ್ತೀರಿ. ಇದಕ್ಕೆ ಎಣ್ಣೆ ಏನು ಹೊಡಿದ್ರಿ? ಮೊನ್ನೆ ನಾವು ಏನು ಮಾಡಿದ್ರಿ, ಈಗ ನಾವು ನಮ್ಮ ಇದಕ್ಕೆ ನಾವು ಒಂದು kg ಒಳ್ಳೆಣ್ಣೆ ತೊಗೊಂಡ್ರಿ. ಒಳ್ಳೆಣ್ಣೆ ತೊಗೊಂಡು ಅದ್ರಾಗ 6 ನಮ್ಮ ಯಾಕಂದ್ರೆ ನಮ್ಮ ಕೋಳಿ ಅದಾವಲ್ರಿ, ಒಂದು 1 kg ಎಣ್ಣೆಗೆ 6 ತತ್ತಿ ಹಾಕಿಬಿಡ್ತೀವಿ. ಜವಾರಿ ನಮ್ಮ ಒಳ್ಳೆಣ್ಣಿಗೆ ಜವಾರಿ ತತ್ತಿ. ಯಾಕಂದ್ರೆ ನಮ್ಮ ಕೋಳಿ ಅದಾವ್ರಿ. ನಮ್ಮ ಕೋಳಿ ಇರೋದ್ರಂದ್ರೆ ಜವಾರಿ ತತ್ತಿನ ಅದನ್ನ ಒಳ್ಳೆಣ್ಣೆ ಕಲಿಸಿ ಅದನ್ನ ಕಲಿಸ್ಬಿಡ್ತಾರೆ. ಬೆಸಿ ಕಲಿಸೋದ್ರಪ್ಪ ಅಂದ್ರೆ ಎಲ್ಲ ಕಲ್ಕೊಂಬಿಡಿದಾರಪ್ಪ ಅಂದ್ರೆ ಅದೆಲ್ಲ ಮಂದ ಬಂದ್ಬಿಡ್ತದ್ರಿ. ಮಂದ ಬಂದು ಹೋದ್ನಿ ಅದನ್ನ ತೊಗೊಂಡು ನಾವು 8 ದಿವಸಕ್ಕೆ ಹೊಡೆದ್ಬಿಟ್ರಪ್ಪ ಅಂದ್ರೆ ಮುಟ್ಟಿಗೆ ಏನಿರತ್ತೆ ನೋಡ್ರಿ. ಅದಕ್ಕೆ ನಾವು ಕೆಮಿಕಲ್ 2,000 ರೂಪಾಯಿ ಕೊಟ್ಟು ತಂದ್ರಪ್ಪ ಕಮ್ಮಿ ಆಗಲಿಲ್ಲ ರೀ. ಒಳ್ಳೆಣ್ಣೆ ತತ್ತಿ ಹೊಡೆದಿಂದ ಇದೇನು ಮೇಲೆ ಮುಟ್ಟಿಗೆ ಐತಿ ನೋಡ್ರಿ. ಇದೀಗ ಈ ಮುಟ್ಟಿಗೆ ಕ್ಲಿಯರ್ ಬಂದ್ಬಿಡ್ತೀರಿ. ಹಂಗಾಗಿ ನಮ್ಗೆ ಇದು ಪಕ್ಕ ರಿಪೋರ್ಟ್ ಆತ್ರಿ. ಹಂಗಾಗಿ ಇದನ್ನ 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಒಳ್ಳೆಣ್ಣೆ ತತ್ತಿ ಅಷ್ಟ ಹೊಡೆದ್ಬಿಡ್ತೀವಿ ನಾವು. ಯಾ ಅಂಗಡಿ ಹೋಗಲ್ಲ, ಯಾ ಇದಕ್ಕೆ ಹೊಡೆದನ್ರಿ. 2 ಹೊಡೆದ್ರಪ್ಪ ಅಂದ್ರೆ ಒಮ್ಮೆ ಅಂಗಡಿಗೆ ಹೋದ್ರಪ್ಪ ಅಂದ್ರೆ 2,500 ಸಾವಿರ ಮಾಡಿಬಿಡ್ತಾರೆ. 2,500 ಬಿಲ್, 2,500 ರೂಪಾಯಿ ಬಿಲ್ ಮಾಡೇ ಬಿಡ್ತಾರೆ. ಇದಕ್ಕೆ ಮಾಡಿಬಿಡ್ತಾರೆ. ಇದೇನು 2,000 ರೂಪಾಯಿ 2,500 ರೂಪಾಯಿ ಕೊಟ್ರಪ್ಪ ಅಂದ್ರೆ ಬರೀ ನಮ್ ದುಡಿದು ಅದಕ್ಕಾಗತ್ತಂತ ನಾವ್ ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಜವಾರಿ ನಮ್ಮ ಕೋಳಿ ತತ್ತಿನ ತಗೊಂಡು 6 ತತ್ತಿ ಹಾಕಿ 1 kg ಎಣ್ಣೆ ಹಾಕಿ. ಎಣ್ಣೆ ಅಂದ್ರಲ್ಲ ಒಳ್ಳೆಣ್ರಿ. ಅದು ಒಳ್ಳೆಣ್ಣೆ ಪಾಮ್ ತಗೊಂಡ್ರು, ಸನ್ಫ್ಲವರ್ ತಗೊಂಡ್ರು, ಶೇಂಗಾ ಪಾಮ್ ತಗೊಂಡ್ರಿ. ಪಾಮ್ ತಗೊಂಡು ಅದನ್ನ ಬೇಸಿ ಕಲಿಸಿ ಅದನ್ನ ಎಣ್ಣೆ ಹೊಡೆದಿಂದ ಒಂದು ವಾರಕ್ಕೆ ನಮಗೆ ರಿಪೋರ್ಟ್ ಭಾರಿ ಚಲೋ ಆತ್ರಿ. ಇದು ಕೆಮಿಕಲ್ ಹೊಡೆದಿಂದ ನಮ್ಮ ರಿಪೋರ್ಟ್ ಪಕ್ಕ ಗೊತ್ತಾಯ್ದಿಲ್ರಿ. ಎಣ್ಣೆ ಹೊಡೆದಿಂದ ಮಾತ್ರ ನಮಗೆ ಪಕ್ಕ ಗೊತ್ತಾಗ್ಬಿಡ್ತದೆ. ಹಂಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತಂದು ಈಗ ಮೊನ್ನೆ
ಈ ಫಸ್ಟ್ 2-3 ಏಟು ಕೆಮಿಕಲ್ ಹೊಡೆದ್ರಿ, 2-2.5 ಸಾವಿರ ಕೊಟ್ಟು ಹೊಡೆದು 2 ಏಟು. ಅದು ನಮ್ಗೇನು ಕಂಟ್ರೋಲ್ ಬರಲಿಲ್ಲ. ಈಗ 8 ಸ್ಕೊಮ್ಮೆ ಎಣ್ಣೆ ಹೊಡೆದು ಬದಲಾವಣೆ ಆಗಿಬಿಟ್ರಿ, ಭಾಳ ಬದಲಾವಣೆ ಆಗ್ಬಿಟ್ಟಾವ್ರಿ. ಖರ್ಚು ಕಡಿಮೆ, ಒಳ್ಳೆ ಆದಾಯ. ಖರ್ಚು ಕಡಿಮೆ ರೀ, ಭಾಳ ಕಡಿಮೆ ರೀ. ಯಾಕಂದ್ರೆ ಇದು 15 ಸ್ಕೊಮ್ಮೆ ಹರಿತೀವಿ ನಾವು. ಎಣ್ಣೆ ಮೊದಲು ಹೊಡೆದ್ರಿ, ಕೆಮಿಕಲ್ ಹೊಡೆದ್ವಿ ಮೊದಲು. ಅಲ್ಲ, ನೀವು ಇದು ಒಳ್ಳೆಣ್ಣೆನ ಹೊಡಿಬೇಕು ಅಥವಾ ಫಾರ್ಮ್ ಎಣ್ಣೆನ ಹೊಡಿಬೇಕಂತ ಎಲ್ಲಾರು ಕೇಳ್ಕೊಂಡಿದ್ದೀರಾ? ಹ್ಞೂ ರೀ, ನಾವು ಮೊಬೈಲ್ನಾಗ ಯೂಟ್ಯೂಬ್ನಾಗ ನೋಡ್ಕೊಂಡಿದ್ವಿ. ನೋಡ್ಕೊಂಡಿದ್ದಪ್ಪ ಅಂದ್ರೆ ಅವರು ಇದನ್ನು ಹೊಡೆದ್ರಪ್ಪ ಅಂದ್ರೆ ಒಳ್ಳೆ ಬೆಳೆ ಬರ್ತೈತಿ, ಮುಟ್ಟಿ ಹೋಗುತ್ತೆ ಅಂತಂದು ನಮ್ಮ ಮೊಬೈಲ್ನಾಗ ಒಂದು ಅಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಅದನ್ನು ಉಪಯೋಗ ಮಾಡಿದ್ವಿ. ಅದು ಉಪಯೋಗ ಮಾಡಿದ್ರೆ ನಮಗೆ ಅಡ್ಡಿ ಇಲ್ಲ ಅನಿಸ್ತೀರಿ, ಭಾರಿ ಚಲೋ ಅನಿಸ್ತೀರಿ ನಮಗೆ. ಅದು ಖರ್ಚು ಭಾಳ ಕಮ್ಮಿ ಆದಲ್ರಿ. 1 kg ಎಣ್ಣೆಗೆ 150 ರೂಪಾಯಿ, 6 ತತ್ತಿಗೆ 60 ರೂಪಾಯಿ, 60 ರೂಪಾಯಿ ಒಂದು 150, 200 ರೂಪಾಯಿ 1 ಎಕರೆ ಅವೆಲ್ಲ ನಮಗೆ ಎಣ್ಣೆ ಆಗಿಬಿಡ್ತೀರಿ. ಅದು ಸಾವಯವ ಸಾವಯವ ಗೊಬ್ಬರ ಮಾಡಿದ್ರಿ. ಒಮ್ಮೆಟ್ಟು ಮೊನ್ನೆ ನಮ್ಮ ದನ ಇದ್ದುಲ್ರಿ, ಅದನ್ನ ಮುಟ್ಟಿಗೆ ಐತೆ, ಮುಟ್ಟಿಗೆ ಇರೋದಕ್ಕೆ ಹುಚ್ಚಿನೇ ಮಾಡಿದ್ವಿ ಅಂದ್ರಪ್ಪ. ನಮ್ಮ ದನ ಇರೋದಕ್ಕೆ ಗುಂಡಿ ಅದಾವ್ರಿ, ಹುಚ್ಚಿ ಗುಂಡಿ ಮಾಡಿದ್ವಿ. ಆ ಹುಚ್ಚಿನ ಜಡೆ ಸೋಸಿ ಏನ್ ಮಾಡಿದ್ವಪ್ಪ, ಬರೀ ಹುಚ್ಚಿ ಹೊಡೆದ್ಬಿಟ್ಟಿನ್ರಿ. ಡೈರೆಕ್ಟ್ ಆಗಿ ಬರೀ ಹುಚ್ಚಿನ ಹೊಡೆದ್ಬಿಟ್ಟಿನ್ರಿ. ಹುಚ್ಚಿನ ಯಾಕಂದ್ರೆ 2 ಸುಖ ಒಂದು ಯಾಟ್ ಹಾಕಿ ಸಿಕ್ಬಿಡ್ತೀರಿ. 2 ಸುಖ ಯಾಟ್ ಹಾಕಿ ಹುಚ್ಚಿ ಸಿಕ್ಬಿಡ್ತೀರಿ. 2 ಸುಖಮ್ಮ ಒಂದು ಬ್ಯಾರಲ್ ಹಾಕಿ ಒಂದು 4-5 ದಿವಸ ಸ್ಟಾಕ್ ಮಾಡಿಬಿಟ್ರಪ್ಪ, ಒಂದು 8 ಹಾಕಿ ಆಗ್ಬಿಡ್ತಾರೆ ಹುಚ್ಚಿ. ಅದಕ್ಕೆ ನೀರು ಮಿಕ್ಸ್ ಮಾಡಲ್ಲ, ನೀರು ಮಿಕ್ಸ್ ಮಾಡಲ್ಲ, ಬರೀ ಹುಚ್ಚಿನ ಹೊಡೆದ್ಬಿಡ್ತೀರಿ. ಬರೀ ಹುಚ್ಚಿನ ರೀ. ದನ ಆಕಳ ಎಮ್ಮಿ ಓಸದ್ರಿ, ಓಸು ಕೂಡ ಆಕಳ ಅನ್ನಂಗಿಲ್ಲ, ಎಮ್ಮೆ ಅನ್ನಂಗಿಲ್ಲ, ಎಲ್ಲವೂ ಏನದ ಎಲ್ಲವೂ. ಯಾಕಂದ್ರೆ ದನ ಓಸ ಹಿಂಗ ಕಟ್ಟಿರ್ತೀವಿ, ಒಂದ್ ಕಡೆ ದನ ಕಟ್ಟಿರ್ತೀವಿ, ಒಂದ್ ಕಡೆ ಆಕಳ ಎತ್ತು ಅದಾವು, ಎತ್ತನ ಅದಾವ್ರಿ. ಎಲ್ಲವೂ ಮಿಕ್ಸ್ ಮಾಡಿ ಅವು ಏನ್ ಮಾಡ್ತಾವ ಅಂದ್ರೆ ಎತ್ತು ಕಟ್ಟಿದ್ವು, ದನ ಕಟ್ಟಿದ್ವು ಒಂದ್ ಕಡೆ ಹರಿ ಮಾಡ್ಬಿಟ್ರಿ, ಹರಿಗಿದ್ದ ಒಂದು ಗುಂಡಿ ಮಾಡ್ಬಿಟ್ರಿ. ಆ ಗುಂಡೆ ಹುಚ್ಚಿ ಸ್ಟಾಕ್ ಆಗಿಬಿಡ್ತೀರಿ. ಸುಮ್ಮನೆ ಬೇರೆ ಕಡೆ ಹಾಕದೆ ಅಂತೇಳಿ ಇದನ್ನ ಯಾಕೆ ಹೊಲ ಕೊಡದ್ರಪ್ಪ, ಅದೇನು ಕೆಮಿಕಲ್ ಅಲ್ಲಲ್ಲ, ನಮಗೆ ಕಾಯಿ ಪಾಯಿ ಸ್ವಲ್ಪ ಇದಾಗುತ್ತೆ ಅಂತಂದು ಅದನ್ನ ನೋಡ್ತೀವಿ. ನೋಡ್ರಿ ಈಗ ಖರ್ಚು ಎಷ್ಟು ಆಗ್ತದೆ? ಈ ಖರ್ಚು ನೋಡ್ರಿ, ಇದು ಮೆಣಸಿನ್ಕಾಯಿ ಈಗ ಫಸ್ಟ್ ಹರಿದಿಲ್ರಿ, ಈಗ 20,000 ರೂಪಾಯಿ ಕಾಯಿ ಹರಿದಿವ್ರಿ. ಈಗ ಖರ್ಚು ಏಟ್ ಮಾಡಿವ್ರಿ. ಈಗ ಒಮ್ಮೆ ಯಾಕಂದ್ರೆ ಕಾಯಿ ದನ ಬಂತ್ರಿ. ಈಗ 2ನೇ ಬಿಡಿಕೆ 3ನೇ ಬಿಡಿಕೆ ಒಟ್ಟ ಇದು ಹಚ್ಚಿಂದೆ ಇದು ಒಂದು 6 ತಿಂಗಳು ಇರ್ತೀರಿ. ಈಗ ಇದು 6 ತಿಂಗಳು ಇರುತ್ತೆ, 6 ತಿಂಗಳು ಮಟ್ಟ ಹರಿಬೇಕ್ರಿ. ಯಾಕಂದ್ರೆ ಹಚ್ಚಿ 2 ತಿಂಗಳಿಗೆ ಕಾಯಿ ಬಿಟ್ಬಿಡ್ತೀರಿ. 2 ತಿಂಗಳಿಂದ ಹಿಡಿದು 4 ತಿಂಗಳು ಕಂಟಿನ್ಯೂ ಹರಿಯೋದ್ರಿ. ಇದು 15 ದಿವಸಕ್ಕೊಮ್ಮೆ ಹರಿತೀರಿ. ಈಗ ಬೀಜ ಮತ್ತು ನಾಟಿ ಮಾಡಿದ್ದು ಗೊಬ್ಬರ ಅಂದ್ರೆ ನೀವು ಹಾಕಿದ್ದು ಎಲ್ಲ ಖರ್ಚು ಎಷ್ಟು ಮಾಡಿದ್ರಿ? ಎಲ್ಲ ಖರ್ಚು ಅಂದ್ರಪ್ಪ 20,000 ಖರ್ಚು ಮಾಡಿದ್ರಿ. ಈಗ ಒಂದೇ ಕಟಾವಿಗೆ ಮುಗಿದೋತ್ರಿ. 20,000 ರೂಪಾಯಿ ಖರ್ಚು ಮಾಡಿವ್ರಿ. ಯಾಕಂದ್ರೆ ಈಗ 15,000 ರೂಪಾಯಿ ಗೊಬ್ಬರ ಈ ತಂದದ್ದು 15,000 ಆತ್ರಿ. ಮೊನ್ನೆ ಏನು ಕೆಮಿಕಲ್ ಅಂದಿಲ್ರಿ, 2 ಸಲ 2,500 5,000 ಆಗಿಬಿಡ್ತೀರಿ. 20,000 ಆಗಿಬಿಡ್ತೀರಿ. 20,000 ರೂಪಾಯಿ ಖರ್ಚು ಆತು. ಈಗ ಒಂದು ಕಟಾವಿಗೆ 20,000 ಬಂತ್ರಿ. ಈಗ ಇಲ್ಲಿಂದ ಎತ್ತಾಗ ಏನಪ್ಪ ಅಂದ್ರೆ ನಮಗೆ ಒಟ್ಟು ಲಾಭ ರೀ. ಬಟ್ ಎಷ್ಟು ಕಟಾವು ಆಗ್ಬೋದಿನ್ನ ಇದು ನಮ್ಮ ಲೆಕ್ಕಕ್ಕೆ ರೀ? ಈಗ 1ನೇ ಕಟಾವು ಅಂದ್ರಪ್ಪ ಅಂದ್ರೆ 1ನೇ ಕಟಾವು ಐತ್ರಿ. ಈಗ ಇಲ್ಲಿಂದ ಎತ್ತಾಗ 15 ದಿವಸಕ್ಕೊಮ್ಮೆ ಹರಿತೀವಲ್ರಿ. ಇನ್ನೂ 3 ತಿಂಗಳು ಹರಿತೀವಿ ನೋಡ್ರಿ. 15 ದಿವಸಕ್ಕೊಮ್ಮೆ ಹರಿದ್ರಪ್ಪ, ಇನ್ನೂ 3 ತಿಂಗಳು ರೀ. 6 ಕಟಾವು ಆಗ್ರಿ. ಒಂದು 6 ಕಟಾವಿಗೆ ಒಂದೊಂದು ಕಟಾವಿಗೆ 20,000 ಹಿಡಿದ್ರೆ ಬಟ್ ಜಾಸ್ತಿ ಆಗತ್ತೆ ರೀ. ಬಟ್ ಫಸ್ಟ್ ಕಾಯಿ ಯಾಕೆ ಮೊದ್ಲಿನ ಕಾಯಿ ಒಂದು ಬಲಿತೈತಿ ಅಂತಂದು ತೆಳಗೆ ಹರಿದೈತಿ ರೀ. ಬಟ್ ಜಾಸ್ತಿ ಆಗತ್ತೆ ರೀ. ಬಟ್ ಜಾಸ್ತಿ ಆದ್ರೆ 1,20,000 ಕಡಿಮೆ ಅಂದ್ರೆ ಆಗತ್ತೆ ರೀ. ನಮ್ಮ ಲೆಕ್ಕ ನೋಡ್ರಿ, ಇದು ಒಂದು 2.5-3 ಲಕ್ಷ ಬರ್ಬೇಕು ರೀ ಒಂದು ಎಕರೆ. ಇದು ನಮಗೆ ಹೆಂಗೆ ಕೆಜಿ ಮಾರ್ತದೆ ಇದು ನೋಡ್ರಿ? ಮೊದಲು 4,000 ಮರಿದ್ವಿ ರೀ. ಮತ್ತೆ ಮೊದ್ಲು ಅಂದ್ರಪ್ಪ ಅಂದ್ರೆ ಅದ್ರಾಗ ಏನು ಮಾಡ್ತೀವಿ, 1 ಎಕರೆದಾಗ ಅರ್ಧ ಭಾಗ ಹರಿದ್ವಿ ರೀ. ಅರ್ಧ ಭಾಗ ಹರಿದಿದ್ದ 1 ಕ್ವಿಂಟಲ್ 4,000 ಮಾರ್ತೀರಿ. ಮತ್ತೆ ಅರ್ಧ ಭಾಗ ಮಾರಿದ್ವಿ, ಅದು 3,500 ಮಾರ್ತೀರಿ. ಈಗ ಒಂದು ಸ್ವಲ್ಪ ಜಂಪ್ ಐತೆ ಅಂತಾರೆ, ಈ ಸಲ ಹರಿಬೇಕು ರೀ ವಾರದಾಗ. ಬರಗಾಲ ಅಂತ ಜಂಪ್ ಆಯ್ತು. ಬರಗಾಲ ಅನ್ನೋದಕ್ಕೆ ಜಂಪ್ ಐತೆ ಅನ್ರಿ ಸರ್. ಈ ಬಟಕ ಅಲ್ಲಿ ಮಾರಾಕ ನಾವು ಈ ರಾಣಿಬೆನ್ನೂರು ಕಳಿಸ್ತೀವಿ. ರಾಣಿಬೆನ್ನೂರು ಕಳಿಸಿದ್ರಪ್ಪ ಅಂದ್ರೆ ಇದು ಈ ಕಾಯಿ ಇಲ್ಲಿ ಮರದಲ್ರಿ. ಇದು ನಮ್ಮ ಕೊಪ್ಪಳ ಮರದಿಲ್ಲ, ಗದಗ ಮರದಿಲ್ಲ. ಈ ಕಾಯಿ ಹೆಂಗಂದ್ರೆ ಇದು ಮೈಲೇಕಾಯಿ. ಇದು ರಾಣಿಬೆನ್ನೂರು ಭಾರಿ ಚಲೋ ಮಾಡ್ತೀರಿ. ಈ ರಾಣಿಬೆನ್ನೂರು ಏನ್ ಮಾಡ್ತಮ್ಮ ಅತ್ತಾಗ ಬೆಳಗಾವ್ ಆ ಕಡೆ ಏನಾರ ಕಳಿಸ್ತಾರೆ. ಅಂದ್ರೆ ಮೈಲಾರ ನಿಂಗಪ್ಪನ ಕ್ಷೇತ್ರದ ಮೈಲಾರಿ ಕಾಯಿ ಅಂತ ಹೆಸರಿಟ್ರೆ ಇಲ್ರಿ. ಮೈಲಾರಿ ಅಂದ್ರಪ್ಪ ಅಂದ್ರೆ ಬೀಜ ತಳಿನ ಮೈಲಾರಿ ಅಂತೀರಿ. ಇದು ಬೀಜ ತಳಿನ ಮೈಲಾರಿ ಅಂತ. ಆದ್ರೆ ಇದು ರಾಣಿಬೆನ್ನೂರು ಮಾತ್ರ ಭಾರಿ ಮಾಡ್ತೀರಿ. ರಾಣಿಬೆನ್ನೂರು, ಹಾವೇರಿ ಮಾರತ್ತ. ಹಾವೇರಿ, ರಾಣಿಬೆನ್ನೂರು ಚಲೋ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಮುಂಡ್ರಿಗಿ ಗದಗಿನಾಗ ಒಂದು ಇದೇನಂತ ಬೆಳೆಕಾಯಿ ಮಾಡ್ತೀರಿ. ಈ ಕಡೆ ಕರೆಕಾಯಿ ಇಲ್ಲಿ ಮಾತಾಡ್ಸೋದೇ ಇಲ್ರಿ. ಇದು ಕರೆಕಾಯಿ. ಇದು ಕರೆಕಾಯಿ ಏನು ಖಾರ ಭಯಂಕರ ಖಾರ ರೀ. ಇದು ಭಾರಿ ಖಾರ. ಇದು ಖಾರ ಏನಪ್ಪ ಅಂದ್ರೆ ಗೆಡ್ಗಾಯಿ ಮೆಣಸಿನ್ಕಿನ ಭಯಂಕರ ಖಾರ ರೀ.
ಭಾರಿ ಕಾರ್ ಅಂದ್ರಪ್ಪ ಭಾರಿ ಕಾರ್ ರೀ ಅದು, ಭಾರಿ ಕಾರ್. ಭಾರಿ ಕಾರ್ ರೀ. ಕಾರ್ ಅವ್ರೇನು ವಿದೇಶಿ ಕಳಿಸ್ತಾರ ಏನು ಎಲ್ಲಾರ ಅವ್ರು ಇಲ್ಲೇ ದೂರ ಕಳಿಸ್ತಾರಂತ್ರಿ. ಇದನ್ನ ಈ ಕಾಯಿ ನಮಗೆ ತೊಂಬರ್ರಿ ಅಂತಂದು ಅವ್ರು ನಮಗೆ ಫೋನ್ ಹಚ್ತಿರ್ತೀರಿ. ನಾವು ಇವತ್ತು ಅಲ್ಲಿಗೆ ಹೋಯ್ತೀರಿ. ಮೊನ್ನೆ ಇಲ್ಲಿ ಬಚ್ಚನಳ್ಳಿ ಅಲ್ಲಿ ಒಂದು 4 ಮಂದಿ ಹಾಕ್ಯಾರಿ. ಇಲ್ಲಿ ಹಲರ್ತ್ಯಾಗ ಒಂದು ಭಾಳ ಹಾಕ್ಯಾರಿ. ಹಲರ್ತ್ಯಾಗ ಅವ್ರು ನೋಡಪ್ಪ ಇಲ್ಲಿ ಮರಕ್ಕೆ ಹೋಗ್ಬಿಡ್ರಿ, ಇಲ್ಲಿ ಕೊಪ್ಪಳ ಗದಗ ಮುಂದೆ ಮರದಲ್ಲ, ನೀವು ರಾಣಿಬೆನ್ನೂರು ಇಲ್ಲದ್ರಪ್ಪ ಅಂದ್ರೆ ಇದು ರೀ ಯಾವುದು ಈ ಬೆಳಗಾವ್ ರೀ, ಬೆಳಗಾವ್ಗೆ ಹೋಗ್ರಿ ಇಲ್ಲ ರಾಣಿಬೆನ್ನೂರಿಗೆ ಹೋಗ್ರಿ. ಈಗ ಈ ಬೀಜ ಮೈಲೇರಿ ಬೀಜ ರಾಣಿಬೆನ್ನೂರು ಬೆಳಗಾವ್ ಭಾರಿ ಮರದ ಸುಳ್ಳ ಇಲ್ಲಿ ಕೊಟ್ಟು ನಿಮ್ಮ ಇಲ್ಲಿ ಕೊಟ್ಟು ಲಾಸ್ ಬಿಡ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ 4,000 ಇದ್ರೆ ಅಲ್ಲಿ ಎಷ್ಟಕ್ಕೆ ಮಾರ್ತೈತೆ? ಇಲ್ಲಿ 4,000 ಅಲ್ಲಿ 6,000 ಮಾರ್ತೀರಿ. 2,000 ರೂಪಾಯಿ ಡಿಫ್ರೆಂಟ್ ಆಗುತ್ತೆ ರೀ. 2,000 ರೂಪಾಯಿ ಆಗುತ್ತೆ ಅಲ್ಲಿ ಕ್ವಿಂಟಲ್ಗೆ. ಕ್ವಿಂಟಲ್ ರೀ. ಇಲ್ಲಿ 4,000 ಮಾರ್ತಪ್ಪ, ಅಲ್ಲಿ 6,000 ಮಾರ್ತೀರಿ. ನೋಡ್ರಿ ಸ್ನೇಹಿತರೆ, ಒಂದು ಅದ್ಭುತ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಇವರು ಒಬ್ಬರು ಆರ್ಗ್ಯಾನಿಕ್ ರೈತ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಊಟದಲ್ಲಿ ಉಪ್ಪಿನಕಾಯಿ ಟೈಪ್ ಏನು ರಾಸಾಯನಿಕ ಗೊಬ್ಬರ ಬಳಸ್ತಾರೆ. ಇದೆಲ್ಲ ಮೇಕೆ ಗೊಬ್ಬರ, ಆಕಳು ಎಮ್ಮೆ ಗೊಬ್ಬರ ಹಾಕಿ ಮತ್ತು ನಮ್ಮ ಅಲ್ಲಿ ಬೆಳೆದಂಥ ಯಾವುದೇ ಕಸಗಳನ್ನು ಅದನ್ನು ಕಳಿಸಿ ಅದನ್ನೆಲ್ಲ ಲೇಯರ್ ಬೈ ಲೇಯರ್ ಬೈ ಇದು ಮಾಡ್ಕೊಂಡು ಆದ್ದರಿಂದ ಬಂದಂಥ ಗೊಬ್ಬರನ ಏರಿ ನಾವು ಇದನ್ನು ಮಾಡ್ತೀವಿ. ಜೊತೆಗೆ ನಾವು ಈ ಸರಿ ಹೊಸದು ಮೈಲಾರಿ ಮೆಣಸಿಕಾಯಿ ಅಂತ ಹೇಳ್ತಾರೆ, ಅದನ್ನು ನಾವು ಈ ಸರಿ ತಂದು ಹಾಕಿವಿ. ಪ್ರತಿ ವರ್ಷ ನಾವೇನು ಮಾಡ್ತೀವಿ, ತೆಲೆ ಅಂತರಿಂದ ಅಂದ್ರೆ ಸುಮಾರು ಒಂದು 15-20 ವರ್ಷದಿಂದ ನಮ್ಮ ಮನೆಗೆ ನಮ್ಮ ಏನು ಬೆಳೆಸಿದ್ರೆ ಅದೇ ಬೀಜ ಇಟ್ಕೊಂಡು ನಾವು ಕಟ್ಟಿಗೆ ಬೆಳಿತೀವಿ. ಅದು ನನ್ನ ಎದೆ ಮಠ ಬೆಳೆದೈತಿ. ಇದು ಮೈಲಾರಿ 8,000 ಮಾರಿದ್ರೆ ಇದು 16,000 ಮಾರುತ್ತಾ ಅಷ್ಟು ಆದಾಯ ಕೊಡುವಂಥ ಒಂದು ಇದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದೊಂದು ಸಾರೆ ನಾವು ಒಂದು ಸಾಲು ಬರೀ ಒಂದು 8 ಸಾಲು ಹಾಕಿದ್ವಿ, ಅದು ಸುಮಾರು ಒಂದು 40,000 ಅದ. ಅಂದರೆ ಕೇವಲ ಒಂದು ಸಾಲು 5, 6, 7 ಸಾವಿರವರೆಗೆ ನಮ್ಗೆ ಅದ. ನಾವು ತಿಂದು ಆಮೇಲೆ ಚಟ್ನಿ ಭಾಳ ಫೇಮಸ್, ಆಮೇಲೆ ಭಾಳ ರುಚಿ ಇರ್ತದೆ ಅಂತ ಹೇಳ್ತಾರೆ. ಅದೇ ಮೈಲಾರಿನೇ ವಿಶೇಷ ಐತೆ ಅಂತ ಹೇಳ್ತಾರೆ. ಮತ್ತು ಜೊತೆಗೆ ಏನಂದ್ರೆ ಸಾವಯವದಲ್ಲಿ ಒಳ್ಳೆಣ್ಣೆ ಮತ್ತು ತತ್ತಿಯನ್ನು ಬಳಸಿ, ಅಂದರೆ ತಮ್ಮ ಮನೆಯಲ್ಲಿರುವ ಜವಾರಿ ತತ್ತಿಗಳನ್ನು ಬಳಸಿ ಪಾಮ್ ಆಯಿಲ್ ಬಳಸಿ ಸ್ಪ್ರೇ ಮಾಡೋದ್ರಿಂದ ನಮ್ಮ ಮುಟಿ ಕಂಟ್ರೋಲ್ ಐತಿ, ರೋಗ ಕಂಟ್ರೋಲ್ ಐತಿ. ನಾವು ಒಂದು ಸರಿ ಹೋದ್ರೆ 2,000 ಖರ್ಚು ಆಗ್ತೈತಿ. ಈ ಸರಿ ಏನು ಖರ್ಚಿಲ್ಲ. ನಾವು ಹೊಸ ಕಂಡಿವೆ ಸಗಣಿ ಗೊಬ್ಬರ, ಪಾಮ್ ಎಣ್ಣೆ, ತತ್ತಿ ಇವು ಬಿಟ್ಟರೆ ನಾವೇನು ಬಳಕೆನ ಮಾಡಿಲ್ಲ. ಈ ಸರಿ ಒಳ್ಳೆ ಬೆಳೆ ಬಂದೈತಿ. ಒಂದೇ ಸರ ಕಟ್ಟೋಗಿ ನಾವೇನು ಖರ್ಚು ಮಾಡಿವಿ ಎಲ್ಲ ತೆಗೆದು ಇನ್ನು ಬರುವಂಥ 6 ತಿಂಗಳವರೆಗೆ ನಮಗೆ ಲಾಭ ಅಂತ ಹೇಳ್ತಾರೆ. ಅದು ಈ ಸರಿ ಕಡಿಮೆ ಅಂದ್ರೆ 1.5-2 ಲಕ್ಷ ಅಂತಾರೆ. ದೇವ್ರದಿಂದ ನನಗೆ ಒಂದು ಒಳ್ಳೆ ರೇಟು ಒಂದು ಸಮಯ ಸಿಕ್ತಪ್ಪ ಅಂದ್ರೆ ನಾವು ಡಬ್ಬಲ್ ಆದಾಯ ತೆಗಿತೀವಿ ಅಂತ ಹೇಳ್ತಾರೆ. ಅವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.